ಕಷ್ಟದಲ್ಲೇ ಬೆಳೆದ್ರೂ ಬದುಕು ಮಾತ್ರ ಶ್ರೀಮಂತವಾಗಿತ್ತು. ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಆ ಹುಡುಗ ಉಪನ್ಯಾಸಕನಾಗಿದ್ರು, ಜಿಲ್ಲಾಧಿಕಾರಿಯಾಗಿದ್ರು, ಬೆಸ್ಕಾಂ ಎಂಡಿ ಕೂಡ ಆಗಿದ್ರು. ಹೀಗೆ ಉನ್ನತ ಹುದ್ದೆಗೇರಿದ್ದ ಮಹಂತೇಶ ಬೀಳಗಿ ನಿನ್ನೆ ಭೀಕರ ರಸ್ತೆ ಅಪಘಾತಕ್ಕೆ ಬಲಿಯಾಗಿದ್ರು. ಇಂದು ಕಣ್ಣೀರ ನಡುವೆ ಅವರ ಅಂತ್ಯಕ್ರಿಯೆ ನೆರವೇರಿತು. ಉಮ್ಮಳಿಸಿ ಬರ್ತಿರುವ ದುಃಖ, ಅಲ್ಲಿದ್ದ ಎಲ್ಲರ ಮೊಗದಲ್ಲೂ ಕಣ್ಣೀರು. ಸಂಬಂಧಿಕರು ಎದೆ ಬಡಿದುಕೊಂಡು ಅಳ್ತಿದ್ರು, ಪಾರ್ಥಿವ ಶರೀರವನ್ನೇ ತಬ್ಬಿ ಗೋಳಾಡ್ತಿದ್ರು. ಇಡೀ ಊರು ಕಣ್ಣೀರಲ್ಲೇ ಮುಳುಗಿತ್ತು. ಇಂಥ ಘೋರ ನೋವಿಗೆ ಕಾರಣವೇ ಐಎಎಸ್ ಅಧಿಕಾರಿಯ ದುರ್ಮರಣ. ಕಣ್ಣೀರು ಗೋಳಾಟದ ನಡುವೆ ಮಹಂತೇಶ್ ಬೀಳಗಿ ಅಂತ್ಯ ಸಂಸ್ಕಾರ. ಬಡತನದಲ್ಲೇ ಹುಟ್ಟು, ಬಡತನದಲ್ಲೇ ಬದುಕು. ಆದರೆ ಹೃದಯ ಶ್ರೀಮಂತಿಕೆ ಇತ್ತು. ಜನರ ಮಧ್ಯೆ ಬೆಳೆದಿದ್ರಿಂದ ಜನರ ಒಡನಾಡಿಯಾಗಿದ್ರು. ಕಷ್ಟದಿಂದಲೇ ಬೆಳೆದು ಉನ್ನತ ಹುದ್ದೆಗೆ ಏರಿದವರು ಮಹಂತೇಶ್ ಬೀಳಗಿ. ಬೆಳಗಾವಿ ಜಿಲ್ಲೆ ರಾಮದುರ್ಗದ ಮಹಂತೇಶ್ ಐಎಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಾ ರಾಜ್ಯದ ಮನೆ ಮಾತಾಗಿದ್ರು. ಇದೇ ಅಧಿಕಾರಿ ನಿನ್ನೆ ಭೀಕರ ಅಪಘಾತಕ್ಕೆ ಬಲಿಯಾಗಿದ್ರು. ಸಂಬಂಧಿಕರ ಮದುವೆಗೆ ಹೊರಟಾಗಲೇ ದುರ್ಮರಣಕ್ಕೀಡಾಗಿದ್ರು. ಕಲಬುರಗಿ ಜಿಲ್ಲೆ ಜೇವರ್ಗಿ ಬಳಿ ಅಪಘಾತಕ್ಕೆ ಬೀಳಗಿ ಬಲಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂತೆ ಇಡೀ ಕರುನಾಡು ಕಂಬನಿ ಮಿಡಿದಿತ್ತು. ಮಹಂತೇಶ್ ಪಾರ್ಥಿವ ಶರೀರ ಇಂದು ಹುಟ್ಟೂರು ತಲುಪುತ್ತಿದ್ದಂತೆ ಆಕ್ರಂದನದ ಕಟ್ಟೆಯೊಡೆದಿತ್ತು. ಮೃತದೇಹದ ಮುಂದೆ ಪತ್ನಿ ರೇಖಾ, ಪುತ್ರಿ ಚೈತನ್ಯ ಕಣ್ಣೀರು ಹಾಕ್ತಿದ್ದ ದೃಶ್ಯವಂತೂ ಎಲ್ಲರ ಮೊಗದಲ್ಲೂ ದುಃಖ ತರಿಸಿತ್ತು. ಇನ್ನು ರಾಮದುರ್ಗದ ಪಂಚಗಟ್ಟಿ ಮೈದಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸಾವಿರಾರು ಅಭಿಮಾನಿಗಳು, ಸ್ಥಳೀಯರು, ಸಂಬಂಧಿಕರು ಅಂತಿಮ ದರ್ಶನ ಪಡೆದರು. ಜೊತೆಗೆ ಕೆಲಸ ಮಾಡಿದ್ದ ಹಿರಿಯ ಅಧಿಕಾರಿಗಳು, ಜಿಲ್ಲಾಧಿಕಾರಿ, ಶಾಸಕರು ಸೇರಿದಂತೆ ಎಲ್ಲರೂ ಅಂತಿಮ ದರ್ಶನ ಪಡೆದು ನಮನ ಸಲ್ಲಿಸಿದರು. 4-5 ಪಲ್ಟಿ, 100 ಮೀಟರ್ ದೂರ ಉರುಳಿದ ಕಾರು. ಇಲ್ಲಿ ಅಂತಿಮ ದರ್ಶನ ಆಗ್ತಿದ್ರೆ ಅತ್ತ ಜೇವರ್ಗಿ ಬಳಿ ಅಪಘಾತದ ತನಿಖೆ ನಡೆದಿತ್ತು. ಚಾಲಕನ ನಿರ್ಲಕ್ಷ್ಯ ಮತ್ತು ಅತಿ ವೇಗದಿಂದ ಅಪಘಾತ ಅಂತ ಉಲ್ಲೇಖಿಸಿ ಪ್ರಕರಣ ದಾಖಲಾಗಿದೆ. ವಿಷಯ ಅಂದ್ರೆ, ಶರವೇಗದಲ್ಲಿದ್ದ ಕಾರು 4-5 ಬಾರಿ ಪಲ್ಟಿ ಹೊಡೆದು 100 ಮೀಟರ್ ದೂರದವರೆಗೂ ಹೋಗಿ ಬಿದ್ದಿತ್ತು. ಹೀಗಾಗಿ ಕಾರ್ನ ಏರ್ ಬ್ಯಾಗ್ ಓಪನ್ ಆದ್ರೂ ಅದರಲ್ಲಿದ್ದ 3 ಪ್ರಾಣ ಬಿಟ್ಟಿದ್ದಾರೆ. ಕಷ್ಟದಿಂದಲೇ ಬೆಳೆದ್ರು, ಸುಖದಲ್ಲಿದ್ದಾಗ ಬಲಿಯಾದ್ರು. ಮಹಂತೇಶ್ ಬೀಳಗಿ ಅವರಿಗೆ ಬಾಲ್ಯದಲ್ಲೇ ಕಷ್ಟ ಇತ್ತು. ಮಹಂತೇಶ್ 5 ವರ್ಷ ಇದ್ದಾಗಲೇ ತಂದೆ ಮೃತಪಟ್ಟಿದ್ರು. ಹೀಗಾಗಿ ನೂಲು ನೇಯುತ್ತಾ ತಾಯಿ ಇವರನ್ನ ಬೆಳೆಸಿದ್ರು. ಮಹಂತೇಶ್ ಕೂಡ ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಲೇ ಓದಿಕೊಂಡಿದ್ರು. 5-6 ವರ್ಷದಾಗ ಇವರ ತಂದೆಯವರು ತೀರ್ಕೊಂಡ್ರು. ನಂತರ ಇವರ ತಾಯಿನ ಅವರಿಗೆ ದೇವರಾದ್ರು. ಅವ್ರ ತಾಯಿ ಬಹಳಷ್ಟು ಕಷ್ಟದಿಂದ ಒಂದು ಇದು ಮಾಡಿದ್ರು. ಅಲ್ಲೇ ಬೇಕಾರ್ಪಟ್ಟಿಯೊಳಗೆ ನೂರು ತೊಗೊಂಬಂದು, ಸೀರೆ ತೊಗೊಂಬಂದು ಅವ್ನ ಗಳಿಗೆ ಹಾಕಿ ಅವನ್ನೆಲ್ಲ ಗಂಟು ಕಟ್ಕೊಂಡು ಹೊತ್ಕೊಂಡು ಹೋಗಿ ಅಲ್ಲಿಟ್ಟು ಆ ಒಂದು ಜೀವನದ ಮೇಲೆ ಇವರ ಮಕ್ಕಳನ್ನ ಬೆಳೆಸಿದ್ರು. ತಿಂಗಳ ಹಿಂದೆ ಅವಳಿ ಮಕ್ಕಳ ತಂದೆ ನಿನ್ನೆ ಅಪಘಾತಕ್ಕೆ ಬಲಿ. ಮಹಂತೇಶ್ ಬೀಳಗಿಯವರ ಜೊತೆ ಅವರ ಸಹೋದರರಾದ ಶಂಕರ್ ಬೀಳಗಿ ಹಾಗೂ ಈರಣ್ಣ ಬೀಳಗಿ ಮೃತಪಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬೀಳಗಿ ಸ್ನೇಹಿತ ಈರಣ್ಣ ಶಿರಸಂಗಿ ಕೂಡ ಸಾವಿನ ಮನೆ ಸೇರಿದ್ರು. ಇನ್ನು ಶಂಕರ್ ಬೀಳಗಿಗೆ 1 ತಿಂಗಳ ಹಿಂದಷ್ಟೇ ಅವಳಿ ಮಕ್ಕಳು ಜನಿಸಿದ್ರು. ಮಕ್ಕಳು ಅಪ್ಪ ಅಂತ ಕರೆಯುವ ಮುನ್ನವೇ ಶಂಕರ್ ಸಾವಿನ ಮನೆ ಸೇರಿದ್ದಾರೆ. 4 ಸಾಮೂಹಿಕ ಅಂತ್ಯಕ್ರಿಯೆ, ಪಂಚಭೂತಗಳಲ್ಲಿ ಬೀಳಗಿ ಲೀನ. ಇದೆಲ್ಲದರ ನಡುವೆ ಪೊಲೀಸ್ ಗೌರವ ಸಲ್ಲಿಕೆ ಬಳಿಕ ಫಾರ್ಮ್ ಹೌಸ್ನಲ್ಲಿ 4 ಅಂತ್ಯಕ್ರಿಯೆ ನಡೆದಿತ್ತು. ಅಪಘಾತದಲ್ಲಿ ಮೃತಪಟ್ಟಿರುವ ಕಾರಣಕ್ಕೆ ಅಗ್ನಿ ಸ್ಪರ್ಶದ ಮೂಲಕ ಅಂತ್ಯ ಸಂಸ್ಕಾರ ನೆರವೇರಿಸಿದ್ರು. ಆ ಮೂಲಕ ಕರುನಾಡಿನ ದಕ್ಷ ಅಧಿಕಾರಿ ಪಂಚಭೂತಗಳಲ್ಲಿ ಲೀನವಾದರು. ಕಲಬುರಗಿಯಿಂದ ದತ್ತಾತ್ರೇಯ ಪಾಟೀಲ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.